ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ ಡೇ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ ವ್ಲಾಗು, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ಕನ್ಸಿಸ್ಟೆನ್ಸಿಯಾಗಿ ನಾನು ವ್ಲಾಗ್ ಮಾಡ್ಕೊಂಡು ಬಂದಿದ್ದೆ ಮದುವೆ ಆದಾಗಿಂದ. ಇವಾಗ ಸ್ವಲ್ಪ ಮಿಸ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ. ಸುಮಾರು ಜನ ಕಮೆಂಟ್ ಮಾಡ್ತೀರಾ ಡೈಲಿ ವ್ಲಾಗ್ ಹಾಕಿ ಅಂತ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಅಷ್ಟೊಂದು ಆ್ಯಕ್ಟಿವ್ ಇರೋಕ್ಕಾಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡೋಣ ಆ್ಯಕ್ಟಿವ್ ಇರೋಕ್ಕೆ. ಏನು ಮೇಡಮ್, ಏನು ಮಾಡ್ತಾಯಿದ್ದೀರಾ? ತಿಂಡಿ ತಿಂಡಿ ತವ ಮಾತ್ರ ಕಾಣ್ತಾ ಇದೆ. ಓ, ಉಪ್ಪಲ್ಲಿ ಇದ್ದಿದೆಯಾ? ರೊಟ್ಟಿ, ಮಸಾಲೆ ರೊಟ್ಟಿ ರೆಡಿ ಮಾಡಿದ್ದೀನಿ ಬೆಳಗ್ಗೆನೆ. ಸ್ವಲ್ಪ ಈಸಿ ಆಯಿತು ನನಗೆ. 7 ಗಂಟೆಗೆ ಸ್ಟಾರ್ಟ್ ಮಾಡಿದೆ, 20 ಮಿನಿಟ್ಸ್ಗೆ ಆಗೋದು. ಸ್ವಲ್ಪ ಹೊತ್ತು ನೀವು ಎದ್ದೇಳೋವರೆಗೂ ಒಂದು 15 ಮಿನಿಟ್ಸ್ ಕೂತಿದ್ದೆ. ನೀವು ಎದ್ರಲ್ಲ, ಸ್ನಾನಕ್ಕೆ ಹೋಗ್ತಾ ಇದ್ದೀರಾ ಈಗ. ಮಸಾಲ ರೊಟ್ಟಿ ಹಂಗಾರೆ ಈಗ ಸ್ನಾನ ಮಾಡ್ಕೊಂಡು ಬಂದರೆ ನನಗೆ ಮಸಾಲ ರೊಟ್ಟಿ ಸಿಗುತ್ತೆ. ಏನು ಶೆಕೆ ಅಲ್ವಾ ಇವಾಗ. ನಾಳೆಯಿಂದ ಮಳೆ ಬರುತ್ತಂತೆ. ಮಳೆ ರೆಡಿ ಆಗುತ್ತಾ? ಮಳೆ ಬರುತ್ತಂತೆ, 4 days ಕಂಟಿನ್ಯೂಸ್ ಮಳೆ ಇರುತ್ತಂತೆ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ರು. ಹೌದಾ? ಖುಷಿ ಆಯಿತು ಕೇಳಿ, ಅಟ್ಲೀಸ್ಟ್ ಮಳೆ ಬರುತ್ತಲ್ಲ ಅಂತ. ಆ್ಯಕ್ಚುಲಿ ಏನಂದ್ರೆ ಫ್ರೆಂಡ್ಸ್, ಬೆಳಗ್ಗೆನೇ ನೆನ್ನೆ ಅಂದ್ಕೊಂಡಿದ್ದೆ ಬಾತ್ ಏನಾದರೂ ಮಾಡೋಣ ಅಂತ. ಬಟ್ ನೆನ್ನೆನೇ ಬಾತ್ ಮಾಡಿಕೊಂಡು ನೈಟು ಬ್ಯಾಟಿಂಗ್ ಮಾಡಿದ್ವಿ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಾನ್ ವೆಜ್ ಇನ್ನೂ ನಮ್ಮ ಮನೇಲಿ ತಿಂತಾ ಇಲ್ವಲ್ಲ, ಅದಕ್ಕೆ ಬಾತ್ ಮಾಡ್ಕೊಂಡು ತಿಂದ್ಬಿಟ್ಟಿದ್ವಿ. ಇವಾಗ ಲೈಟಾಗಿ ರೊಟ್ಟಿ ತಿನ್ನೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ಏನಕ್ಕೆ ಬಾತ್ ತಿಂದಿದ್ದೀವಿ ಅಂದರೆ ಬಿರಿಯಾನಿ ನೆನೆಸ್ಕೊಂಡು ಬಿರಿಯಾನಿ ತಿನ್ನೋಕ್ಕಾಯ್ತಲ್ವಲ್ಲ ಅಂತ ಬಾತ್ ತಿಂದಿದ್ದೀವಿ. ಹೌದು, ಅದರಲ್ಲಾದರೂ ಬಿರಿಯಾನಿ ನೋಡೋಣ ಅಂತ ಬಾತ್. ಬಿರಿಯಾನಿಗೆ ಆಲ್ಟರ್ನೇಟಿವ್ ಏನಪ್ಪ ಅಂದರೆ ವೆಜ್ ಅವ್ರಿಗೆ ಬಾತ್ ಒಂದಂಗೆ ಆಯ್ತು ಈಗ ನಮ್ಮ ಕತೆ. ಹೌದು, ಇನ್ನೇನು ಅಷ್ಟೇ. ಇವ್ರಿಗೆ ಟೈಮ್ ಆಗಿದೆ, ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಒಂದು ಆಮೇಲೆ ಸಿಗ್ತೀವಿ, ಬಾಯ್. ಹಲೋ ಗಾಯ್ಸ್, ನಾನು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ನೆನ್ನೆ ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಫಿನಿಷ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಈವ್ನಿಂಗ್ 5:30 ಡ್ಯೂಟಿ ಮುಗಿಸ್ಕೊಂಡು ಬಂದು ಇವಾಗ ಬಿಸಿ ಚಾ. ಯಾಕೆ ನಗು ಅಂದರೆ ಈ ಬಿಸಿಲಲ್ಲಿ ಹಾಲು ತೊಗೊಂಬನ್ನಿ ಅಂತ ಇವಳು. ನಾನು ಇರೋದೀಗ ಹಾಲಿದೆ, ಅಷ್ಟರಲ್ಲಿ ಮೇಂಟೈನ್ ಮಾಡಿಬಿಡು, ಇನ್ನೂ ಬಿಸಿಲು ಕಮ್ಮಿ ಆಗುತ್ತೆ, ಆಮೇಲೆ ನಿಧಾನಕ್ಕೆ ಹೋಗಿ ತಗೊಂಡ್ರೆ ಬರೋಣ. ಅಂದರೆ ಏನು ಪ್ರಾಬ್ಲಮ್ ಅಂತಂದರೆ, ಇವರು ಬೈಕ್ನ ಸರ್ವಿಸಿಗೆ ಕೊಟ್ಟಿದ್ದಾರೆ. ಆಯಿತಾ, ಇನ್ನೊಂದು ಸ್ವಲ್ಪ ದೂರ ಸೂಪರ್ ಮಾರ್ಕೆಟ್ ಗೊತ್ತಲ್ಲ, ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇವರು ನಡ್ಕೊಂಡು ಹೋಗ್ಬೇಕಲ್ಲ ಬಿಸಿಲಲ್ಲಿ ಅಂತ. 5:30 ಆದರೂ ಲಿಟ್ರಲಿ ಇನ್ ಕೇಸ್ ಅಂದರೆ ಟೀಗೆ ಹಾಲಿತ್ತು, ಎಮರ್ಜೆನ್ಸಿಗೆ ಬೇಕಲ್ಲ ಅಂತ ನಾನು ತಗೊಬನ್ನಿ. ನಾನು ಹೋಗ್ತಿರ್ಲಿಲ್ಲ, ಇವ್ರನ್ನೇ ಹೋಗಿ ಅಂತಂದೆ. ಇವ್ರು ಹೋಗಲಿಲ್ಲ. ಇನ್ನೇನು ಬಂದ ತಕ್ಷಣ ನಾನು ಬರುವಾಗಲೇ ಹೇಳ್ಬೇಕಿತ್ತಲ್ವ. ಫ್ರೆಂಡ್ ಜೊತೆ ಬಂದರು ಇವರು. ಫ್ರೆಂಡ್ ಜೊತೆ ಬಂದಾಗ ಬೈಕ್ ಸರ್ವಿಸ್ ಕೊಟ್ಟಿರೋದ್ರಿಂದ ಫ್ರೆಂಡ್ ಜೊತೆ ಬಂದರು, ಡ್ರಾಪ್ ಮಾಡಿಸ್ಕೊಂಡ್ರು. ಇವಾಗ ಬೈಕ್ ಇಸ್ಕೊಂಬರಕ್ಕೆ ಹೋಗ್ಬೇಕಂತೆ. ಆ್ಯಕ್ಚುಲಿ ನಾವು ಮೂವಿ ಪ್ಲ್ಯಾನ್ ಮಾಡಿದ್ವಿ. ಮೂವಿ ಪ್ಲ್ಯಾನ್ ಏನಾಗ್ಬಿಟ್ಟಿದೆ ಅಂದರೆ, ಮೂವಿ ಇರೋದು ನನ್ನ ಫ್ರೆಂಡ್ ಇನ್ನು 1/2 hour ಇದೆ, ಅಷ್ಟರಲ್ಲಿ ಹೋಗ್ಬೇಕು. ಒಂದು ಬೈಕ್ ಅವ್ನು ಕೊಡೋದು 1/2 hour ಆಗುತ್ತೆ. ಹೆಂಗೆ ಮ್ಯಾಚ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಆದರೆ ಬುಕ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಇಬ್ಬರು ಒಟ್ಟಿಗೆ, ಟೈಮ್ ಆದರೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್, ಹೆಲ್ಮೆಟ್ ಇಲ್ಲ ಆ ಕಡೆ ನಿಮ್ಗೆ ಹಾಕೊಂಬರಕ್ಕೆ. ಓ, ನಾವು ಅವತ್ತು ಈಸ್ಕೊಂಡೇ ಇಲ್ಲ ಅಲ್ವಾ? ಇಲ್ಲಿಂದ ನಮ್ಮ ಮನೆಯಿಂದ ಇಲ್ಲ ಹೆಲ್ಮೆಟ್ಟೇ ಇಲ್ವಂತೆ. ಏನು ಮಾಡೋಕ್ಕಾಗಲ್ಲ, ಹೋಗಿ ಬನ್ನಿ. ಆದರೂ ಹೋಗೋಣ. ಹೆಂಗೆ? ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿರಿ. ಇಲ್ವಾ? ಹೆಂಗೆ ಹೋಗೋಣ? ಹಿಂಗಾರು ಹೋಗೋಣ, ಹೋಟೆಲ್ ಹೋಗೋಣ ಅಷ್ಟೇ. ಟೀ ಆ್ಯಕ್ಚುಲಿ ಚೆನ್ನಾಗಿದೆ. ಇವ್ರು ಏನೋ ಹೇಳ್ತಾರೆ, ನಾನು ಕಷ್ಟಪಟ್ಟು ಇವತ್ತು ಬೇರೆ ಥರ ಟ್ರೈ ಮಾಡಿದೆ ಟೀ ಮಾಡೋಕ್ಕೆ, ಸುಮಾರು ಹೊತ್ತವರೆಗೂ. ಚೆನ್ನಾಗಿದೆ, ಏನೋ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಅದೇ ಕನ್ನಡಿಯಕ್ಕಾಯ್ತಲ್ಲ ಅಷ್ಟೇ, ಏನು ಜಾಸ್ತಿ ಆಗಿದೆ ಅಂತ ಕನ್ನಡಿಯಕ್ಕಾಗ್ತಿಲ್ಲ. ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ. ಯಸ್, ಕರೆಕ್ಟಾ? ಕರೆಕ್ಟ್. ಯಾರು ನೋಡೋ ಬರೀ ಡೌಗಳು ಅಂತಾರೆ. ಹೌದು. ಆ್ಯಕ್ಚುಲಿ ಹೇಳಿದ್ವಲ್ಲ, ಬೈಕ್ ಸರ್ವಿಸಿಗೆ ಬಿಟ್ಟಿದ್ದೀವಿ, ಇಸ್ಕೊಂಬರಕ್ಕೆ ಹೋಗೋದು ಅಂತ. ಸೊ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
ಫಸ್ಟ್ ಟೈಮ್ ಇಲ್ಲ 2-3 ಸಲ ಆಗಿದೆ. ಸಿಟಿಗೆ ಹೋಗ್ತಾ ಇದ್ವಿ ನೋಡಿ ಮೆಗ್ನಿನ ಬಸ್ಸಲ್ಲಿ, ಓಕೆ ಓಕೆ ಅವಾಗ ಒಂದ್ಸಲ ಒಂದ್ಸಲ ಮುಂಚೆ ಒಂದ್ಸಲ ಆಮೇಲೆ ಒಂದ್ಸಲ 2 ಸಲ ಆಗಿದೆ. ಇಷ್ಟು ಸೆಕೆಯಲ್ಲಿ ಆಟೋ ಬಸ್ಸಲ್ಲಿ ಹೆಂಗಿರುತ್ತೆ ಅಲ್ವಾ, ಯಾರು ಮಜಾ ಕೊಡಲ್ಲ. ಮತ್ತೆ ಎಲ್ಲಿ ಕೊಟ್ಟಿರೋದು? ಬಜಾಜ್ ಶೋರೂಮ್ ಡಬಲ್ ರೋಡಲ್ಲಿ ಇದೆಯಲ್ಲ, ಡಬಲ್ ರೋಡಲ್ಲಿ ಅಲ್ಲಿ ಇಸ್ಕೊಂಡು ಆ್ಯಕ್ಚುಲಿ ಟೈಮ್ ಆಗೋಯ್ತು, ಫಿಲಮ್ಗಂತೂ ಹೋಗ್ತಾ ಇರಲ್ಲ. ನೋಡೋಣ, ಏನು ಪ್ಲ್ಯಾನ್ ಇಲ್ಲ. ಸಿಟಿ ಒಂದು ರೌಂಡ್ ಹಾಕೊಂಡು ನೋಡೋಣ, ಬೈಕ್ ಇಸ್ಕೊಂಡು. ಹಾಗೆ ಫ್ರೆಂಡ್ಸ್, ನಾವು ರ್ಯಾಪಿಡೋ ಬುಕ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಸಿಟಿ ಹತ್ರನೇ ಶೋರೂಮ್ಗೆ ಬೈಕ್ ಕೊಟ್ಟಿದ್ರು ಸರ್ವಿಸಿಗೆ. ಅದು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಬಂದ್ವಿ. 4 ಗಂಟೆಗೆ ರೆಡಿ ಆಗುತ್ತೆ ಬನ್ನಿ ಅಂತ ಹೇಳಿದ್ರು. ಬಟ್ ನಾವು ಹೋಗಿದ್ದೆ ಒಂದು 6 ಹತ್ರ ಆಗಿತ್ತು. ಆದರೂ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಇನ್ನೇನು ಮಾಡೋದು ಅಂತ ಕೂತ್ಕೊಂಡ್ವಿ. ಬಟ್ ನಾವು ಫಿಲಮ್ ಪ್ಲ್ಯಾನ್ ಮಾಡಿದ್ವಿ, ಆಗಲಿಲ್ಲ ಹೋಗೋಕ್ಕೆ. ಅಲ್ಲೇ ಲೇಟ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಯಾವಾಗ ಏನಾಗಬೇಕು ಅದಾಗಬೇಕು ಅನಿಸುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ನಾವು ಬೇರೆ ಎಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಷ್ಟು ಸ್ಕ್ಯಾನರ್ ಕೊಡೋಣ. ಹಾಗೆ ಫ್ರೆಂಡ್ಸ್, ನಾಳೆ ಪೂಜೆಗೆ ಹೂವು ತೊಗೊಂಡು ಮಾರ್ಕೆಟಲ್ಲಿ ಸ್ವಲ್ಪ ಮನೆಗೆ ತರಕಾರಿ ತೊಗೊಳ್ಳೋಣ ಅಂತ ಬಂದ್ವಿ. ಏನಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಅಲ್ವಾ, ಮತ್ತು ತರಕಾರಿ ರೇಟೆಲ್ಲ ಜಾಸ್ತಿ ಆಗ್ತಾ ಬಂದಿದೆ. ರೀಸೆಂಟಾಗಿ 1 ವೀಕ್ ಬ್ಯಾಕು ತುಂಬ ಕಡಿಮೆ ಇತ್ತು ಎಲ್ಲನೂ. ಇವಾಗ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಬಂದಿದೆ. ಮನೇಲಿ ಏನಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅದೊಂಥರ ಬೇಸಿಕ್ ಸೆಟ್ಸ್ ಅಂತಲೇ ಹೇಳ್ಬೋದು. ಏನಂದರೆ ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇಷ್ಟಿದ್ರೆ ಅದಂದ್ರೆ ಬೇಸಿಕ್ ಸೆಟ್ಸ್ ಅಲ್ವಾ. ಇಷ್ಟಿದ್ರೆ ಎಮರ್ಜೆನ್ಸಿಗೆ ಮನೇಲಿ ಏನು ಬೇಕಾದರೂ ಮಾಡ್ಕೊಬೋದು. ಬೇರೆ ತರಕಾರಿ ಬಿಟ್ಟು ಇಷ್ಟು ಮನೇಲಿದ್ದರೆ ಎಮರ್ಜೆನ್ಸಿಗೆ ಮಾಡ್ಕೊಬೋದು. ತರೋಕ್ಕಾಗಲಿಲ್ಲ ಆ ಥರ ಏನಾದರೂ ಇದ್ದರೆ ಈಸಿ ಆಗುತ್ತೆ. ಅದಕ್ಕೆ ಇಷ್ಟೂ ಮನೇಲಿ ಯಾವಾಗಲೂ ಸ್ಟೋರ್ ಇಟ್ಕೊಂಡಿದ್ರೆ ಮನೇಲಿ ತಿಂಡಿ ಮಾಡೋರಿಗೆ, ಅಡುಗೆ ಮಾಡೋರಿಗೆ ಆಲ್ಮೋಸ್ಟ್ ಈಸಿ ಆದಂಗೆ ಲೆಕ್ಕ. ಇನ್ನು ಬೇರೆ ತರಕಾರಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ತರಿಸ್ಕೊಬೇಕು. ಮುಂಚೆನೇ ಆಮೇಲೆ ಅಡುಗೆ ಮಾಡೋದಕ್ಕೆ ಮುಂಚೆನೇ ತರಿಸ್ಕೊಂಬಿಟ್ರೆ ಅದು ಈಸಿ ಆಗುತ್ತೆ. ಒಬ್ಬರು ಅಕ್ಕಿ ತೊಳಿತಾ ಇದ್ದಾರೆ, ಅಕ್ಕಿನ. ಎಸ್, ಇನ್ನೊಬ್ಬರು ಈರುಳ್ಳಿ ಕಟ್ ಮಾಡ್ತಾರೆ. ಅಕ್ಕಿ ಆಗ್ತಾವೆ ಕಣಪ್ಪ. ಗಾಯ್ಸ್, ರಾತ್ರಿ ಎಲ್ಲ ಮಳೆ ಬಂದಿದೆ. ಬೆಳಗ್ಗೆ ಆಗಲೇ ಬಿಸಿಲು ಬರೋ ವಾತಾವರಣ. ಆ್ಯಂಡ್ ನಮ್ಮ ಧರ್ಮಪತ್ನಿಯವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಪತ್ನಿಗೆ ಧರ್ಮಪತ್ನಿ ಅಂತ ಯಾಕೆ ಹೆಸರು ಬಂತು? ಧರ್ಮವಾಗಿ ಕಟ್ಕೊಂಡಿರ್ತೀರಲ್ಲ ಅದಕ್ಕೆ ಧರ್ಮವಾಗಿ ಕಟ್ಕೊಂಡಿದ್ದು ಧರ್ಮಪತ್ನಿನ ಅಂತ ಅನ್ಸುತ್ತೆ. ನೋಡಿ, ಬೆಳಗ್ಗೆ ದೇವ್ರ ಪೂಜೆಯಲ್ಲಿ ನಿರತರಾಗಿದ್ದಾರೆ.
ಫುಲ್ಲು ಕರೆಂಟ್ ಹೊಟ್ಟೋಗ್ಬಿಟ್ಟು ಫುಲ್ ಕರೆಂಟ್ ಹೋಗ್ಬಿಟ್ಟು ಆಗ್ತಾ ಇದೀವಿ ನೋಡಿ. ಫುಲ್ ಬೇವ್ತು ಹೋಗ್ತಾ ಇದ್ದಾವೆ, ಕೂತಿದ್ದಲ್ಲೇ ಬೇವ್ತು ಹೋಗ್ತಾ ಇದ್ದಾರೆ. ಕರೆಂಟ್ ಜಸ್ಟ್ ಹೊಟ್ಟೋಯ್ತು. ಯಾಕೋ ಹೋಗಿ ಹೋಗಿ ಬರ್ತಾ ಇದೆ. ನಿನ್ನೆ ಮಳೆ ಬಂದ್ಬಿಡ್ತಲ್ಲ, ಹೋಗಿ ಹೋಗಿ ಬರ್ತಾ ಇದೆ. ಹೋಗಿ ಬರ್ತಾ ಇದೆ. ಇನ್ನು ಸ್ಟಾರ್ಟು ಮಳೆ, ಕರೆಂಟ್ ತೆಗಿತಾ ಇರೋದೆ, ಮಳೆ ಬರ್ತಾ ಇರೋದು. ಅಲ್ವಾ? ಹೌದು. ಆ ಮಳೆ ಬಂದು ರಾತ್ರಿ ಕರೆಂಟ್ ಇಲ್ಲ, ಶೆಕೆ. ನಿನ್ನೆ ರಾತ್ರಿ ನಾನು ಮಲಗಿರೋದು, ನಿದ್ದೆ ಮಾಡಿದೆ. ರಾತ್ರಿ ಮಲಗಿದ್ದಾಗಲೇ ಹೆಚ್ಚು ಕಮ್ಮಿ 1 ಗಂಟೆ. ನನಗೆ ಶೆಕೆ ಆದ್ರೂ ನಿದ್ದೆ ಬರುತ್ತೆ, ಏನಿಲ್ಲ. ಬಟ್ ಇವರು ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ಫುಲ್ಲು ಹೊರಗಡೆ ಹಾಲಲ್ಲೆಲ್ಲ ಓಡಾಡ್ಕೊಂಡು ಲಾಸ್ಟಲ್ಲಿ ಯಾವಾಗ ಕರೆಂಟ್ ಬಂದಿದ್ದು ನಂಗೆ ಅವಾಗ ಎಚ್ಚರ ಇತ್ತು. 1 ಗಂಟೆ ಆಗಿತ್ತು. 1 ಗಂಟೆನಾ? ನನಗೆ ಈ ಸೆಕೆಗಾಲದಲ್ಲಿ ಫ್ಯಾನ್ ಇಲ್ಲ ಅಂದರೆ ಆಗೋದೇ ಇಲ್ಲ ನನಗಂತೂ. ಚಳಿ ಟೈಮಲ್ಲಿ ಹಾಕುತ್ತೀರಾ? ಚಳಿ ಟೈಮಲ್ಲಿ ಏನು ಹಾಕೋಲ್ಲ. ತುಂಬಾ ಸ್ವೆಟ್ ಆಗ್ತೀರಾ ನೀವು ಅದಕ್ಕೆ. ಹೌದು. ಫ್ಯಾನ್ ಅದು ಈ ಗಾಲಲ್ಲಿ ಫ್ಯಾನ್ ಇಲ್ಲ ಅಂದರೆ ನಾನು ಕಂಪ್ಲೀಟ್ ಸ್ವೆಟ್ಟಾಗಿ ಹೋಗ್ತೀನಿ. ಈಗ ಬರುತ್ತಾ ಏನು ಕರೆಂಟು? ಬರುತ್ತೆ, ಬಟ್ ನಾವು ಅಂದುಕೊಂಡ ತಕ್ಷಣ ಬರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗೆ ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಆಯಿತು, ತಿಂಡಿನೂ ಆಯಿತು. ತಿಂಡಿ ಟೈಮ್ ಆಗಿಬಿಟ್ಟಿತ್ತು. ಹೊರಗಡೆ ಶಿವ ಅವರು ಅಲ್ಲೇ ತಿನ್ಕೊಂಡು ನನಗೂ ತಂದುಕೊಟ್ಬಿಟ್ಟು ಹೋದರು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.